ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ ಬಾಸು. ಯಾವ್ದು ನಂಗೆ ಹೋಗ್ಬಿಡೋಣ ಪಾರ್ಟರ್ನಾಗೆ ಅಪ್ಡೇಟ್ಸ್ಗೆ. ಫಸ್ಟ್ ಅಪ್ಡೇಟು ಜೇಸನ್ ಹೋಲ್ಡರ್ ಅವರನ್ನೇ ಮಾತಾಡ್ಬಿಟ್ಟಿದ್ದಾರೆ. ನೆನ್ನೆ ಕ್ಯಾಚು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತಲ್ಲ, ಅದ್ರ ಬಗ್ಗೆ ಅವರೇನು ಹೇಳಿದ್ದಾರೆ ನೋಡಿ. I saw that many people are saying a lot of things, but I took a completely fake catch according to the rules of cricket. There was no mistake at all. People can say whatever they want. ಏನಾರು ಹೇಳ್ಕೊಂಡ್ಲಿ ನಜ್ಜಿ, ಜನಗಳು ಸಾವಿರ ಹೇಳ್ಕೊಂಡ್ಲಿ, ನನ್ನ ಪ್ರಕಾರ ನಾನು ಸಖತ್ತಾಗಿ ಕ್ಯಾಚ್ನ ತೊಗೊಂಡಿದ್ದೀನಿ ಹಿಂಗೆ ಅಂತ ಹೇಳಿದ್ದಾರೆ. ಅದಾದ್ರು ತಪ್ಪು ಮಾಡಿದವ್ರು ಯಾರು ತಪ್ಪು ಅಂತ ಹೇಳ್ತಾರೆ. ನಾನು ತಪ್ಪು ಮಾಡಿದೆ ಆನ್ ಫೀಲ್ಡು. ಇವಾಗ ಯಾರೇ ತಪ್ಪು ಮಾಡಿರಲಿ ಅಂದರೆ ಡಿಸಿಷನ್ ಅವ್ರ ವಯಸ್ಸಿನ ಹೋಗಿರಲಿ, ಇಲ್ಲಾಗರು ಬಕ್ರಾನ್ ಮಗ ಅಂಪೈರು ಕೊಟ್ಬಿಟ್ಟ ಔಟು ಅಂತ ಅನ್ನೋಕ್ಕಾಯ್ತದ? ಹಂಗಂದ್ರೂ ತಪ್ಪು. ಅಂಪೈರ್ನ ವಿರುದ್ಧವಾಗಿ ಮಾತಾಡ್ತಾರೋ ಅನ್ನೋ ಥರ ಹೋಗ್ಬಿಡುತ್ತೆ. ಏನು ಅಂಪೈರ್ ಸ್ವಲ್ಪ ಹೆಲ್ಪ್ ಮಾಡೋರು ಅಂತಾನೆ ಇವ್ರಿಗೆ, ಅವ್ರ ಎಗೇನ್ಸ್ಟ್ ಹೆಂಗೆ ಬೇಕು ಬಕ್ರಾನ್ ಮಗ ಅಂಪೈರ್ ಅನ್ನೋ ಥರ ಮಾತಾಡ್ದಂಗೆ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ನೋಡಿ, ಈ ಥರ ಮಾತಾಡೋರು ಕೂಡ ತಪ್ಪಾಗುತ್ತೆ. ಇಲ್ಲಾಗರು ಪಕ್ಕ ಕ್ಯಾಚ್ ತಗೊಂಡ್ರೆ ಅಂತ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ಗೆ ಬರಬಾರ್ದು ಈ ಥರ ಟೈಮಲ್ಲಿ. ಅವ್ರಿಗೂ ಗೊತ್ತೋ ಅಲ್ಲಿ ಅದು ಕ್ಯಾಚ್ ಅಲ್ಲ ಅಂತ. ಅವರೇ ಇದ್ದಿತ್ತು ಅಂದರೆ ಆ ಒಂದು ಪೊಸಿಷನ್, RCB ಪೊಸಿಷನ್ ಅವ್ರು ಇದ್ದಿತ್ತು ಅಂತಂದರೆ ಬಾಯ್ ಬಡ್ಕೊಂಡ್ಬಿಟ್ರು ಅವ್ರಂಗೆ ನಾಟ್ ಔಟು ಇದು ಅಂತ. ಇವಾಗ ನೋಡ್ತು ಅಂದರೆ ಫೇರ್ ಕ್ಯಾಚು ಅಂತ ಹೇಳ್ತಾವ್ರಲ್ಲಿ. ಅದಾಗರು ನಿಜಾಗ್ಲು ಎದೆ ಮುಟ್ಕೊಂಡು ಹೇಳು ಜೇಸನ್ ಹೋಲ್ಡರ್, ಅದು ಫೇರ್ ಕ್ಯಾಚಾ? ಅಪ್ಡೇಟ್ ನಂಬರ್ 2, CSKR ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನು ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಈ ಪ್ರಾಕ್ಟೀಸ್ ಸೆಷನಲ್ಲಿ ಅವ್ರಿಗೆ ಲಾಸ್ಟ್ ಮ್ಯಾಚು ಆ ಬೈಸೆಪ್ ರೀಜನಲ್ಲಿ ಏನು ಬಾಲ್ ಬಿತ್ತೋ, ಒದೆ ತಿಂದ್ರಲ್ಲ, ಸೊ ಆ ಒಂದು ಒದೆ ಏನಿದೆ ಅದು ಎದ್ದೆದ್ದು ಕಾಣಿಸ್ತಾ ಇದೆ. ಇನ್ನೂ ಸಹ ಅದಿನ್ನೂ ಆ ಒಂದು ಪೆಟ್ ಬಿದ್ದಿರೋಂಥದ್ದು ಸರಿಯಾಗಿ ಬಿತ್ತೋ ಮಾತ್ರ ಬಾಲು. ಬಟ್ ಆದರೂ ಕೂಡ ಅವ್ರು ಆಡಿದ್ರು, ಬಾಲ್ ಬಿದ್ರೂ ಸಹ ಡೀಸೆಂಟ್ ಪರ್ಫಾರ್ಮೆನ್ಸನ್ನು ಕೊಟ್ಟರು ಅಂತ ಅನ್ಕೊಳ್ಳಿ. ಲಾಸ್ಟ್ ಮ್ಯಾಚಲ್ಲಿ ಒಂದು ಲಾಂಗ್ ಗ್ಯಾಪ್ ಆದಮೇಲೂ ಕೂಡ ಬರ್ತಾಯಿದ್ದಾರೆ CSK ಅವರು. ಬಟ್ ಆದ್ರೂ ಸಹ ಆ ಒಂದು ಗಾಯ ಏನಿದೆ ಅದಿನ್ನೂ ಮಾಗಿಲ್ಲ, ಅಂದರೆ ಕ್ಲಿಯರ್ ಆಗಿಲ್ಲ. ಸೊ ಹಂಗೇನೇ ಇದೆ. ಆ್ಯಂಡ್ ಬ್ಯಾಕ್ ಹ್ಯಾಂಡಲ್ಲಿ ಕಾಣಿಸಿದರೆ MS ಧೋನಿ ಅವರು ಕೂಡ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಬಟ್ ನಮಗೆ ಗೊತ್ತು MS ಧೋನಿ ಅವರು ಆಡಲ್ಲ ಅಂತ. ಸುಮ್ಮನೆ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂತಾರಪ್ಪ ಅಲ್ಲಿ, ಎಲ್ಲರಿಗೂ ಆಸೆ ಹುಡ್ಸೋದಕ್ಕೆ. ಅಲ್ಲ, ಇವ್ರು ಏನು ಹೇಳಿದ್ದಾರೆ ಅಂದರೆ CSK ಅವರು, ನೀನು ಪ್ರಾಕ್ಟೀಸ್ ಸೆಷನಲ್ಲಿ ಮಾತ್ರ ಇನ್ವಾಲ್ವ್ ಆಗಪ್ಪ, ನೀನು ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆದೆ ಅಂತಂದರೆ ಇಲ್ಲೆಲ್ಲ ನೀನು ಆಡ್ತೀಯ ಅಂತ ಎಲ್ಲರೂ ಸ್ಟೇಡಿಯಮಿಗೆ ಬರ್ತಾರೆ, ಮತ್ತು ಮ್ಯಾಚ್ನ ಕೂಡ ನೋಡ್ತಾರೆ ಅಂತ CSK ಅವ್ರು ಮಕ್ಕ ಮಾಡ್ತಿರೋ ಒಂಥರ ಕಾಣಿಸ್ತೈತೆ. ಸೊ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಕಿದೆ, MS ಧೋನಿ ಅವರು ಆಡಲ್ಲ ಅಂತ. ಅಪ್ಡೇಟ್ ನಂಬರ್ 3, ರಜತ್ ಪತಿದಾರ್ ಕ್ಯಾಪ್ಟನ್ನು ಪ್ರೈಸ್ ಮಾಡಿದ್ದಾರೆ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸ್ನ. ನಮ್ಮ ಇನ್ನಿಂಗ್ಸಲ್ಲಿ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಬೌಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮಿಂದ ಮ್ಯಾಚು ಯಾರು ತೊಗೊಂಡೋದ್ರು ಈಚೆ ಕಡೆ ಅನ್ನೋದು ಶುಭ್ಮನ್ ಗಿಲ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಪವರ್ ಪ್ಲೇಲಿ ಸಖತ್ತಾಗಿ ಆಡಿದ್ರು. ಅದರಿಂದನೇ ನಮಗೆ ಮ್ಯಾಚು ಒಂಥರ ಸೆಟ್ ಆಗಲಿಲ್ಲ. ಅದು ಅಂದರೆ ನಾವು ಡಿಫೆಂಡ್ ಮಾಡ್ಕೊಬೇಕು ಅನ್ನೋ ಒಂದು ಆಸೆಯಿಂದನೇ ಬಂದಿದೆ ಲೋ ಟೋಟಲ್ ಅದನ್ನು ಕೂಡ. ಬಟ್ ಡಿಫೆಂಡ್ ಯಾವಾಗ ಮಾಡೋಕ್ಕಾಗಿಲ್ಲ ಅಂದರೆ ಪವರ್ ಪ್ಲೇಲಿ ಶುಭ್ಮನ್ ಗಿಲ್ ನಾಯಿ ಹೊಡೆದಾಗ ಅಂತ ಹೇಳಿದರೆ ಪ್ರೈಸ್ ಮಾಡಿದೆ. ಒಂದು ಸ್ವಲ್ಪ ಶಬಾಷ್ ಹೇಳಿದೆ ಶುಭ್ಮನ್ ಗಿಲ್ಗೆ. ಆ್ಯಂಡ್ ಇನ್ನೂ ಒಂದನ್ನು ಕೂಡ ಹೇಳಿದರೆ, ನಾವು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇಲ್ಲ, ಪಾಯಿಂಟ್ಸ್ ಟೇಬಲ್ ಯಾವ ಪೊಸಿಷನಲ್ಲಿ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಇದಾರ, ನಾವು ಈ ಪೊಸಿಷನ್ ಇದ್ದೀವಿ ಆ ಪೊಸಿಷನ್ ಇದ್ದೀವಿ ಅಂತ ಗೊತ್ತಿರುತ್ತೆ. ಬಟ್ ಅವ್ರು ಹೇಳ್ತಾ ಇರೋದು ಹಿಂಗೇನೆ, ನಾವು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇಲ್ಲ, ಜಸ್ಟ್ ಒನ್ ಮ್ಯಾಚ್ ಅಟ್ ಎ ಟೈಮ್ನ ತೊಗೊಂಡು ನಾವು ಬೆಟ್ರಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಎಲ್ಲ ಮ್ಯಾಚು ಪ್ರತಿಯೊಂದು ಮ್ಯಾಚನ್ನು ಕೂಡ ಗೆಲ್ಲೋದಕ್ಕೆ ನೋಡ್ತೀವಿ, ಪ್ರತಿಯೊಂದು ಮ್ಯಾಚು ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡೋದಕ್ಕೆ ನೋಡ್ತೀವಿ ಅಂತ. ನನ್ನ ಪ್ರಕಾರ ನನಗೇನೋ ಹಂಗೆ ಅನ್ನಿಸ್ಲಿಲ್ಲ. RCB ಪಾಯಿಂಟ್ಸ್ ಟೇಬಲ್ಲು ಅಲ್ಲಿ ನಾವು ಮೇಲ್ಗಡೆ ಇದ್ದೀವಿ ಅನ್ನೋ ಒಂದು ತಲೆಗೆ ಮೇಲ್ಗಡೆ ಏರ್ಬಿಟ್ಟೈತೆ RCBಗೆ. ಲಾಸ್ಟ್ ಮ್ಯಾಚ್ ಆಡಿದ ರೀತಿ ನೋಡ್ತಾರೆ, GT ಅಗೇನ್ಸ್ಟ್ ಆಡಿದ ರೀತಿ ನೋಡ್ತಾರೆ, ವಿಕೆಟ್ನ ಎಸ್ತರು ಅವರು RCB ಅವರು ಏನಲ್ಲೇನು ಕರೆಕ್ಟಾಗಿ ಆಡಲಿಲ್ಲ, ಬೇಕಾಗಿರೋ ಥರ ಆಡಲಿಲ್ಲ ಅವರು. ವಿಕೆಟ್ನ ಬೇಕು ಅನ್ನೋ ಥರ ಎಸ್ತಂಗೆ ಇತ್ತು. ಸೊ ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ವಿಕೆಟ್ನ ಬೇಕು ಅಂತ ಯಾವಾಗ ಎಸಿತಾರೆ ಹೇಳಿ? ನಮ್ಮನ್ನು ಯಾರಿಗಾರು ಅವನಜ್ಜೆ, ನಮಗೆ ಯಾರಿಗೂ ಮುಂದೆ ಅನ್ನೋಂಥ ಟೈಮಲ್ಲಿ ವಿಕೆಟ್ನ ಬೇಕು ಅಂತ ಎಸೆಯೋದು. ಅಪ್ಡೇಟ್ ನಂಬರ್ 4, ಕೃಣಾಲ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡಿದ್ರೆ, ಭುವನೇಶ್ವರ್ ಕುಮಾರ್ ಅವರು ನಿನ್ನೆ ಮ್ಯಾಚಲ್ಲಿ ಏನಕ್ಕೆ ಬೌಲಿಂಗ್ ಮಾಡೋದಕ್ಕೆ ಆಗಲಿಲ್ಲ, ಕೃಣಾಲ್ ಪಾಂಡ್ಯನ ಏನಕ್ಕೆ ನೆಗೇಟ್ ಮಾಡಿದ್ರು. ರಜತ್ ಪತಿದಾರ್ ಅವರೇನೋ ಬಂದಿತ್ತು ಅಂದರೆ ವಿಕೆಟ್ಸ್ನ ಎತ್ಬಿಟ್ಬಿಟ್ಟಿತ್ತು ಅಂದರೆ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಬೋದಾಗಿತ್ತಲ್ವ ಅಂತ ಕೇಳಿದಾಗ ಅವ್ರು ಹೇಳಿರೋದು ಇಷ್ಟು, ಪೇಸಸ್ಗಳಿಗೆ ಸ್ವಲ್ಪ ಎಫೆಕ್ಟಿವ್ ಆಗಿತ್ತು ಗುರು ವಿಕೆಟು. ನೋಡಿದ್ರೆ ಶಿವಾಶನೇ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂದರು ಅವ್ರ ಬೌಲಿಂಗಿಗೆ. ಇನಿಷಿಯಲಿ ಅದಕ್ಕೆ ನಾವು ಬರೀ ಪೇಸಸ್ಗಳನ್ನೇ ಮಾಡಿದ್ವಿ ಬೌಲಿಂಗ್ನ, ಯಾಕಂದರೆ ಸ್ವಲ್ಪ ಪೇಸಸ್ಗಳಿಗೆ ಅಸಿಸ್ಟ್ ಅನ್ನೋದು ಕಾಣಿಸ್ತಾ ಇತ್ತು, ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದು ಅಸಿಸ್ಟ್ ಅನ್ನೋದು ಕಾಣಿಸ್ತಾರಲ್ಲ ವಿಕೆಟ್. ಅದಕ್ಕೋಸ್ಕರನೇ ಸ್ಪಿನ್ನರ್ಸ್ನ ನಾವು ನೆಗೆಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಶಿವಾಶ್ಗೂ ಕೂಡ ಎಂಡಿಗೆ ತೊಗೊಂಬಂದ್ವಿ ಅಂತ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ಆ್ಯಂಡ್ ಎಫೆಕ್ಟಿವ್ ಆಗೂ ಕೂಡ ಕಾಣಿಸ್ಕೊಂಡ್ರು. ರೊಮ್ಯಾನ್ ಶೆಫರ್ಡ್ 2 ವಿಕೆಟ್ನ ಎತ್ತಿದ್ದಾರೆ, ಜೊತೆಗೆ ಭುವನೇಶ್ವರ್ ಕುಮಾರ್ ಕ್ರೂಷಿಯಲ್ ಆಗಿರುವಂಥ 3 ವಿಕೆಟ್ನ ಎತ್ತಿದ್ದಾರೆ. ಸೊ ಅಲ್ಲೇನು ವಿಕೆಟ್ ಎತ್ತಿಲ್ಲ ಅನ್ನೋದ್ರೇನಿಲ್ಲ, ಹೌದು ಪೇಸಸ್ಗಳು ವಿಕೆಟ್ನ ಎತ್ತಿದ್ದಾರೆ. ಸೊ ಸ್ಪಿನ್ನರ್ಸ್ಗಳು ಎತ್ತಿರ್ಬೋದಾಗಿತ್ತಾ ಅಂತ RCB ಫ್ಯಾನ್ಸ್ಗಳಿಗೆ ಡೌಟ್ ಇತ್ತು. ಸೊ ಅದನ್ನು ಇವಾಗ ಕ್ಲಾರಿಫೈ ಮಾಡಿದ್ದಾರೆ ಏನಕ್ಕೆ ತೊಗೊಂಡ್ಬರಲಿಲ್ಲ ಅಂತ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಅಂಪೈರ್ ಏನು ಮಾತಾಡ್ತಾ ಇದ್ರು, ಇವ್ರೇನು ಕೇಳ್ತಾ ಇದ್ರು, ಏನಾಯಿತು ಕತೆ, ಕಾನ್ವರ್ಸೇಷನ್ ಏನಾಯಿತು ಅಂತ ಕೇಳಿದಾಗ ಭುವನೇಶ್ವರ್ ಕುಮಾರ್ ಕೊಟ್ಟಿರುವಂಥ ಉತ್ತರ ಇದು, ನಾನು ಅವ್ರ ಜೊತೆಗೆ ಇರಲಿಲ್ಲ, ನನಗೆ ಗೊತ್ತಿಲ್ಲ. ಭುವನೇಶ್ವರ್ ಕುಮಾರ್ ಯಾವತ್ತಿದ್ರು ಕೂಡ ಒಂಥರ ಕಡಾಖಂಡಿತವಾಗಿ ಪಕ್ಕ ಇದೆ ಅಂತ ಹೇಳೋದಿಲ್ಲ, ಒಂಥರ ಅವರ ದೃಢವಾದ ನಿಲುವೇನಿರುತ್ತೆ ಅದನ್ನು ಹೇಳೋದಿಲ್ಲ. ಒಂಥರ ತಾಳ್ಮೆ ಸ್ವಭಾವದವರು, ಸಿಕ್ಕಾಪಟ್ಟೆ ಒಂಥರ
ಡೌನ್ ಟು ಅರ್ತ್ ಇರೋವಂಥವ್ರು. ಸೊ ಜಗಳಗಳಿಗೆ ಈ ಥರ ಇಂಟರ್ಫಿಯರ್ ಆಗೋದಿಲ್ಲ ಯಾವುದೇ ಮ್ಯಾಟ್ರಿಗಳಿಗೂ ಕೂಡ. ಸೊ ಅವ್ರು ಹೇಳಿದರೆ ನನಗೆ ಗೊತ್ತಿಲ್ಲ ಗುರು, ನಾನು ಅವ್ರ ಜೊತೆಗಿಲ್ಲ, ವಿರಾಟ್ ಕೊಹ್ಲಿ ಜೊತೆಗಿದ್ದ, ಅಂಪೈರ್ ಜೊತೆಗಿದ್ದ, ನಾನು ಕೇಳಿಸ್ಕೊಳ್ಳೋದಕ್ಕೆ ವಾಟ್ ಐ ಕ್ಯಾನ್ ಸಿ ಈಸ್, ನನಗೇನೋ ಅನ್ನಿಸ್ತು ಬಾಲ್ ನೆಲಕ್ಕೆ ಟಚ್ ಆಗಿದೆ ಅಂತ ಅನ್ನಿಸ್ತು. I don't know what the umpires told them or whether the catch was within the law. ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂಪೈರ್ಸ್ ಏನಾದ್ರು ಅಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಆ ಕ್ಯಾಚು ಲಾಲ್ ಇಲ್ಲ ಅಂತಲೂ ಗೊತ್ತಿಲ್ಲ ಅನ್ನೋ ಥರನೇ ಹೇಳ್ಬಿಟ್ಟಿದ್ದಾರೆ. ನನಗೇನು ಕಾಣಿಸ್ತು ಅಂತಂದರೆ ಬಾಲ್ ನೆಲಕ್ಕೆ ಟಚ್ ಆಗಿತ್ತು ಅಷ್ಟೇ ನನಗೆ ಕಾಣಿಸಿದ್ದು, ಅಷ್ಟು ಮಾತ್ರ ಹೇಳ್ಬೋದು. ನನಗೆ ಕಾಣಿಸಿದ್ದು ಮಾತ್ರ ಹೇಳ್ಬೋದು. ನನಗೆ ಕೇಳಿಸದೇ ಇರೋಂಥದ್ದು ಅಂದರೆ ಅವ್ರ ಜೊತೆ ಈ ಕಾನ್ವರ್ಸೇಷನ್ ಏನಾಯಿತು ನನಗೆ ಕೇಳಿಸಿಲ್ಲ. ಅದು ನಾನು ಇದ್ದಿದ್ರು ಅಂದರೆ ಹೇಳ್ತಾ ಇದ್ದೇನೆ ನಾನು ಅಂತಲೇ ಹೇಳಿದ್ದಾರೆ ಗುರು. ಏನು ಭುವನೇಶ್ವರ್ ಕುಮಾರ್ ಯಾವಾಗಲೂ ಕೂಡ ಇದೇ ಥರ ಒಂಥರ ಬ್ಯಾಲೆನ್ಸ್ಡ್ ಆಗಿರ್ತಾರೆ, ಆ ಕಡೆ ನೋಡಲ್ಲ ಈ ಕಡೆ ನೋಡಲ್ಲ. ಅಪ್ಡೇಟ್ ನಂಬರ್ 6, ರೀಸೆಂಟಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಸ್ಕೂಲಿಗೆ ಅಟೆಂಡ್ ಮಾಡಿದ್ರು, ಒಂದು ಇವೆಂಟ್ ಮಾಡಿರ್ತಾರೆ ಡೆಲ್ಲಿ ಮ್ಯಾಚ್ ಆದ ನಂತರ ಅಟೆಂಡ್ ಮಾಡಿದ್ರು ಹೋಗ್ಬಿಟ್ಟು ಅವರ ಹೋಮ್ ಟೌನಲ್ಲಿ. ಸೊ ಅಲ್ಲಿ ಉತ್ತರ ಕೊಟ್ಟರು ಅಂಥದ್ದು ಏನು ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಇದನ್ನ ಹೇಳಿದ್ದಾರೆ, ಐ ಚೂಸ್ ಸ್ಪೋರ್ಟ್ ವೆರಿ ಅರ್ಲಿ in my life, but that came from very honest place. I was very sure that I wanted to go ahead and pursue cricket. ನನಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಬಗ್ಗೆ ಫೋಕಸ್ ಇತ್ತು, ನಾನು ಕ್ರಿಕೆಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಸ್ಪೋರ್ಟಲ್ಲೇ ನನ್ನ ಲೈಫ್ನ ಕಳೀಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಈ ಒಂದು ಸ್ಟೇಜಲ್ಲಿ. ನಾನು ಸ್ಕೂಲ್ಗಳಿಗೆಲ್ಲ ಬಂದ್ಬಿಟ್ಟು ಭಾಷಣ ಮಾಡೋವಂಥವನಲ್ಲ, ಒಂಥರ ನನಗೆ ಇವಾಗ ಆಕ್ವರ್ಡ್ ಸಿಚುವೇಷನ್ನು ಫೇಸ್ ಆಗ್ತಾಯಿದೆ. ಇಲ್ಲಿ ಬಂದ್ಬಿಟ್ಟು ಭಾಷಣ ಮಾಡೋದು, ಮಕ್ಕಳುಗಳಿಗೆ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಓದಿರೋದೇ ಏನು ಅಮರಾಮ್ರಿ ಏನು ಓದಿಲ್ಲ, ಅಲ್ಲಿ ಓದಿರೋದೇ +2 ಓದಿರೋದವರು, ಅಂದರೆ 12th ಅಷ್ಟು ಓದಿರೋರು ಅಷ್ಟೇ. ಸೊ ಅವ್ರು ಬಂದ್ಬಿಟ್ಟು ಇವ್ರಿಗೆ ಎಜುಕೇಷನ್ ವೈಸು ಬೋಧನೆ ಕೊಡುವಂಥದ್ದು ಅದು ಇದೆಲ್ಲ ಮಾಡೋದಕ್ಕೆ ನನಗೆ ಒಂಥರ ಆಕ್ವರ್ಡ್ ಫೀಲ್ ಆಗ್ತಾಯಿದೆ. ಹೌದು ಗುರು, ಒಂಥರ ಎಜುಕೇಷನ್ ವೈಸು ಒಂಥರ ಇವ್ರು ಸ್ಪೋರ್ಟ್ ವಿಚಾರ ಆದರೆ ಮಾತಾಡ್ಬೋದಪ್ಪ, ಕ್ರಿಕೆಟ್ ವಿಚಾರ ಆದರೆ ಮಾತಾಡ್ಬೋದು, ಅಥವಾ ಲೈಫ್ ವಿಚಾರ ಆದರೆ ಮಾತಾಡ್ಬೋದು. ಇವ್ರು ಬರೀ ಎಜುಕೇಷನ್ ವಿಚಾರ ಮಾತಾಡೋದಕ್ಕೆ ಹೋಯ್ತು ಅಂತ ಅಂದಾಗ, ಅಂದರೆ ಸ್ಕೂಲ್ಗೆ ಹೋಗ್ಬಿಟ್ಟು ಮಾತಾಡ್ತು ಅಂತ ಅಂದಾಗ, ಚಿಕ್ಕ ಮಕ್ಳ ಜೊತೆ ಮಾತಾಡ್ತು ಅಂತ ಅಂದಾಗ ಅವ್ರೇನು ಮಾತಾಡೋದಕ್ಕಾಗುತ್ತೆ? ಆಕ್ವರ್ಡ್ ಸಿಚುವೇಷನ್ ಫೇಸ್ ಆಯಿತು ವಿರಾಟ್ ಕೊಹ್ಲಿಗೆ. ಅವರೇ ಹೇಳಿದ್ದಾರೆ ನನಗೆ ಆಕ್ವರ್ಡ್ ಫೀಲ್ ಆಗ್ತಿದೆ ಇಲ್ಲಿ ಅಂತ. ಆ್ಯಂಡ್ ನನಗೆ ಮುಂಚೆನೇ ಕ್ಲಾರಿಟಿ ಇತ್ತು ನಾನು ಏನಾಗಬೇಕು ಅಂತ, ಆ್ಯಂಡ್ ಅದೇ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7, ರಿಷಬ್ ಪಂತ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ರಿಷಬ್ ಪಂತ್ನ ಏನೋ ODI ಸ್ಕ್ವಾಡಿಂದ, ಟೀಮ್ ಇಂಡಿಯಾ ODI ಸ್ಕ್ವಾಡಿಂದ ಈಚೆ ಕಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಯಾಕಂದರೆ ಅಷ್ಟು ಮಟ್ಟಿಗೆ ಫಾರ್ಮಲ್ಲಿ ಕಾಣಿಸ್ಕೊಂತ ಇಲ್ಲ IPL ಕೂಡ ರಿಷಬ್ ಪಂತು. ಫಸ್ಟ್ ಆಫ್ ಆಲ್ ರಿಷಬ್ ಪಂತ್ನ ಯಾವಾಗ ಸೀರಿಯಸ್ ಆಗಿ ODI ಸ್ಕ್ವಾಡ್ಗೆ ಕನ್ಸಿಡರ್ ಮಾಡಿದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಬರ್ತಾರೋ ಅಪ್ಡೇಟ್ ಏನು ಅಂದರೆ, ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್, ಇನ್ನು ಅದೇ ಇವಾಗ ಅಪ್ಕಮಿಂಗು ODI ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ, ಸೊ ಅದಕ್ಕಾಗಿರ್ಬೋದು ಇವ್ರನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವಂಥ ಚಾನ್ಸಸ್ ಕಾಣಿಸ್ತಾ ಇಲ್ವಂತೆ. ಇನ್ಫ್ಯಾಕ್ಟ್ ಇನ್ನೂ ಒಂದು ಅಪ್ಡೇಟ್ ಬರ್ತಿರೋದೇನು ಅಂತಂದರೆ, ಸಂಜು ಸ್ಯಾಮ್ಸನ್ಗೆ ಆಪರ್ಚುನಿಟಿ ODI ಸ್ಕ್ವಾಡಲ್ಲಿ ಸಿಗಬಹುದು ಅನ್ನೋ ಥರ ಬರ್ತಾ ಇದೆ. ನಾನು ಯಾಕೆ ಸಿಗಬಾರ್ದು ಅಂತಲೇ ಹೇಳ್ತೀನಿ. ಅವ್ರು T20ಗಿಂತ ODIಯಲ್ಲೇ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೆ. ನೀವು ಸ್ಟ್ಯಾಟ್ಸ್ನ ಚೆಕ್ ಮಾಡ್ತು ಅಂತಂದರೆ ಅವರು T20 ಇವಾಗ ಚೆನ್ನಾಗಿ ಆಡಿರ್ಬೋದು, ಬಟ್ ಹಿಂದೆ ನೋಡ್ತು ಅಂತಂದರೆ, ತಿರುಗಿ ನೋಡ್ತು ಅಂತಂದರೆ ಅವ್ರು ODIಯಲ್ಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ಅವರ ಆ್ಯಾವ್ರೇಜನ್ನು ಕೂಡ ODIಯಲ್ಲೇ ಚೆನ್ನಾಗಿರೋದು. ಯಾಕೆ ಕೊಡಬಾರ್ದು ಅಂತ ಕೇಳ್ತೀನಿ, ಯಾಕೆ ವಿಕೆಟ್ ಕೀಪಿಂಗ್ ಅವ್ರು ಮಾಡಬಾರ್ದು ಅಂತ ನಾನೇ ಕೇಳ್ತೀನಿ. ರಿಷಬ್ ಪಂತಿಗೆ ಏನೋ ಕೊಡಬೇಕು ಅಂತಲೂ ಕೂಡ ಕೇಳ್ತೀನಿ. ಅವ್ರು ಆಡೋಂಥ ಶೈಲಿನೇ ಬೇರೆ. ಅವ್ರು ಒಂದು ರೇಂಜಿಗೆ ಕನ್ಸಿಸ್ಟೆಂಟ್ ಆಗೋಣ ಕಾಣಿಸ್ಕೊಂತಾರ ವೈಟ್ ಬಾಲ್ ಫಾರ್ಮೆಟಲ್ಲಿ, ಒಂದು ಕೈಯಲ್ಲಿ ಹೊಡಿತಾರೆ, ಎಸಿತಾ ಇರ್ತಾರೆ ಬ್ಯಾಟ್ನ ಎತ್ತೆತ್ತಲ್ಲಿ. ಟೆಸ್ಟಲ್ಲಿ ಹೋಗೋಣಪ್ಪ ರಿಷಬ್ ಪಂತು, ಅದೇನೋ ಟೆಸ್ಟ್ ಅನ್ನೋದು ಅಂಟ್ಕೊಂಡ್ಬಿಟ್ಟೈತೆ ಅವ್ರಿಗೆ. ಟೆಸ್ಟ್ ಬಿಡ್ತು ಅಂದರೆ ಈಚೆ ಕಡೆ ಬಂತು ಅಂತಂದರೆ ಎಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಇಲ್ಲ. ಅಪ್ಡೇಟ್ ನಂಬರ್ 8, ಸ್ಟುವರ್ಟ್ ಬ್ರಾಡು, ಇಂಗ್ಲೆಂಡ್ನ ಲೆಜೆಂಡು ಮಾತಾಡಿದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ. ಲೆಜೆಂಡು ಚಿಕ್ಕ ಹುಡುಗನ ಬಗ್ಗೆ ಮಾತಾಡತ್ತಾರೆ, 15 ವರ್ಷದ ಹುಡುಗನ ಬಗ್ಗೆ ಮಾತಾಡತ್ತಾರೆ, ಆಗೋಗ್ಬಿಟ್ಟೈತಿ ಇವಾಗ ಸೀನ್ಸು. ಅದೇ ಥರನೇ ಟ್ರೆಂಡ್ ನಡೀತಾ ಇರೋವಂಥದ್ದು. ವೈಭವ್ ಸೂರ್ಯವಂಶಿ ಬಿಡಬೇಕು IPLನ, ಅಂದರೆ ರಾಜಸ್ಥಾನ್ ರಾಯಲ್ಸ್ನ ಬಿಟ್ಬಿಡ್ಬೇಕು, ಮುಂಬೈ ಇಂಡಿಯನ್ಸ್ಗೋಸ್ಕರ ಬಿಟ್ಬಿಡೋರು, ಮುಂಬೈ ಇಂಡಿಯನ್ಸ್ ಸೇರ್ಕೊಂಡ್ಬಿಡು ಹೋಗ್ಬಿಟ್ಟು ನೀನು ಅಂತ ಹೇಳ್ಕೊಂಡು ಕೊಡ್ತಾವ್ರೆ, ಹಾಕಂಗೆ ಕೊಡ್ತಾವ್ರೆ. ಬಟ್ ಲಾಯಲ್ಟಿ ಅವ್ರಿಗೇನಾದ್ರು ಇದೆ ಅಂತ ಅಂದಿದ್ರೆ ಖಂಡಿತ ಆ ಒಂದು ಟೀಮ್ ಜೊತೆಗೇ ರಿಟೈನ್ ಆಗ್ತಾರೆ. ಬಟ್ ಲಾಯಲ್ಟಿ ಇಲ್ಲ, ನಾನು ಆಕ್ಷನ್ಗೆ ಹೋಗ್ತೀನಿ, ನನಗೆ ಜಾಸ್ತಿ ದುಡ್ಡು ಬೇಕು, ನನಗೆ ಹಂಗೆ ಬೇಕು, ಆಕ್ಷನ್ಗೆ ಯಾರೋ ಬಂದರು ಅಂತ ಇಟ್ಕೊಳ್ಳಿ ವೈಭವ್ ಸೂರ್ಯವಂಶಿ. ಆವಾಗಲೇ ಎಷ್ಟೋ 5 ಕೋಟಿ ಅರೌಂಡ್ ಏನೋ ಹೋಗಿದ್ದಾರೆ. ಇವಾಗ ಏನಾದ್ರು ಆಕ್ಷನ್ಗೆ ಏನಾದ್ರು ಬಂದರು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಸೀಸನೋ ಅಥವಾ ಅದರ್ ನೆಕ್ಸ್ಟ್ ಸೀಸನೋ, ಅಂದರೆ ನೆಕ್ಸ್ಟ್ ಸೀಸನ್ ಅಂತೂ ಬರೋದಿಲ್ಲ, ಯಾಕಂದರೆ ಮಿನಿ ಆಕ್ಷನ್ ಆಗಿ ರಿಟರ್ನ್ ಮಾಡ್ಕೊತಾರೆ. ಮೆಗಾ ಆಕ್ಷನ್ ಏನಾದ್ರು ಇನ್ ಕೇಸ್ ಏನಾದ್ರು ಆಕ್ಷನ್ ಏನಾದ್ರು ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ, ಅವಾಗ ಆಕ್ಷನ್ ಯಾವ ರೇಂಜಿಗೆ ಹೋಗುತ್ತೆ ಅವ್ರಿಗೆ ಅಂತಂದರೆ ಒಂಥರ ನೋಡಿ, ರಿಷಬ್ ಪಂತ್ ಅಂತವ್ರಿಗೆ 27 ಕೋಟಿಗೆ ಹೋಗ್ಬಿಟ್ಟವ್ರೆ. ಇವ್ರಿಗೆ ಎಷ್ಟು ಯಾವ ರೇಂಜಿಗೆ ಹೋಗುತ್ತೆ ಅಂದರೆ ಊಹೆನೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಡೇಟ್ ನಂಬರ್ 9 ಬಂದಿದೆ. ಅಪ್ಡೇಟು ರಿಯಾನ್ ಪರಾಗ್ ರಿಲೇಟೆಡು. ವೈಪ್ ಮಾಡೋದಲ್ಲಪ್ಪ, ವೈಪಿಂಗ್ ಮಾಡ್ತಾ ಇದ್ದ ಕಾರಣದಿಂದ ಸೊ ಇವ್ರಿಗೆ ರೀಸನ್ನ ಕೇಳಿದ್ರಂತೆ IPL ಅವರು, ಏನಕ್ಕಪ್ಪ ಮಾಡ್ತಾ ಇದ್ದೆ ಅದು ಇದು ಅಂತಲ್ಲ. ಸೊ ಅವ್ರು ವ್ಯಾಲಿಡ್ ರೀಸನ್ನ ಕೊಡೋದೇ ಇದರಿಂದ ಇನ್ನೇನು ರೀಸನ್ ಇರುತ್ತಲ್ಲ ವ್ಯಾಲಿಡ್ ರೀಸನ್ ಅದು ಕೊಡೋದಕ್ಕೆ. ನನಗೆ ಸೈಕಾಗಿತ್ತು, ನನಗೆ ತಲೆನೋವು ಬಂದಿತ್ತು, ನನಗೆ ಟೆನ್ಷನ್ ಆಗಿತ್ತು, ಔಟ್ ಆಗಿದ್ದಕ್ಕೆ, ಅದಕ್ಕೋಸ್ಕರ ಮಾಡಿದೆ ಏನಾಗುತ್ತಾ? ಸೊ ಯಾವುದೋ ವ್ಯಾಲಿಡ್ ರೀಸನ್ ಆಗೋದಿಲ್ಲ. ಸೊ ಅವ್ರಿಗೆ 25% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗಿ ಹಾಕಿದಾರಂತೆ, ಜೊತೆಗೆ ಒಂದು ಡಿಮೆರಿಟ್ ಪಾಯಿಂಟ್ನು ಕೂಡ ಆ್ಯಡ್ ಮಾಡಿದಾರಂತೆ ಇವಾಗ ಅಂತ ಅಪ್ಡೇಟ್ ಬಂದಿದೆ. ಸೊ ಡಿಮೆರಿಟ್ ಪಾಯಿಂಟ್ ಹಾಕಿದ್ದಾರೆ, ಏನು ಬರೀ ಫೈನ್ ಮಾತ್ರ ಹಾಕಿಲ್ಲ. ಡಿಮೆರಿಟ್ ಪಾಯಿಂಟ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ.
ಇನ್ ಕೇಸ್ ಏನಾದ್ರು 2-3 ಹಾಕಿಸ್ಕೊಂತು ಅಂತಂದರೆ 1 ಮ್ಯಾಚ್ 2 ಮ್ಯಾಚ್ ಬ್ಯಾನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ವೇಪಿಂಗೇನೆ ಬ್ಯಾನ್ ಮಾಡಿದ್ರು ಇಂಡಿಯಾದಲ್ಲಿ. ಸೊ ಇಲ್ಲಿಗಲ್ ಇರೋಂಥದ್ದನ್ನ ಹೆಂಗೆ ನೀನು ಮಾಡಿದೆ ಇಲ್ಲಿ ಅಂತ ಆ ಥರ ಕ್ವಶನ್ ಮಾಡಿಲ್ಲ ಇವರು. ಸೊ ಏನಕ್ಕೆ ಮಾಡಿದೆ ಅಂತ ಮಾಡಿದರೆ, ಇಲ್ಲಿಗಲಿಟಿ ಅದು ಇದೆಲ್ಲ ಏನೂ ಬಂದಿಲ್ಲ ಇಲ್ಲಿ. ಇಂಡಿಯಾದಲ್ಲಿ ರೂಲ್ಸು ಮಾಡ್ತಾರೆ ಅಷ್ಟೇ, ಅದನ್ನು ಯಾರು ಕೂಡ ಫಾಲೋ ಮಾಡಲ್ಲ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಸ್ವಲ್ಪ ಅನ್ನೋದು ಇಷ್ಟ ಆಗಿದೆ, ಒಂದೇ ಒಂದು ಲೈಕ್ ಉದುರಿಸಿ.